ಓಂ ಗುರು ಬಸವಲಿಂಗಾಯ ನಮಃ. ಇಂದು ನಮ್ಮೆಲ್ಲರಿಗೂ ಒಂದು ಪುಣ್ಯದ ದಿನ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ನಡೆದಾಡುವ ದೇವರು, ತ್ರಿವಿಧ ದಾಸೋಹಿಗಳು ಮತ್ತು ನಮ್ಮೆಲ್ಲರನ್ನ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ವಲಯದಲ್ಲಿ ಅತ್ಯಂತವಾಗಿ ಬೆಳೆಯೋದಕ್ಕೆ ಪ್ರೇರೇಪಣೆ ನೀಡಿದಂತಹ ಸನ್ಮಾನ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ 7ನೇ ಪುಣ್ಯಸ್ಮರಣೆಯನ್ನು ನಾವು ಕೆಂಗೇರಿ ಉಪನಗರದ ಕೆಂಗಲ್ ಹನುಮಂತಯ್ಯ ವೆಸ್ಟ್ ಎನ್ನುವ ವಾರ್ಡ್ ನಲ್ಲಿ ಮಾಡ್ತಾ ಇದ್ದೀವಿ. ಇದೊಂದು ನಮಗೆ ತುಂಬಾ ಹರ್ಷದಾಯಕವಾಗಿದೆ. ಕಾರಣ ಏನಂದ್ರೆ ಜನರು ಸಹ ಅಷ್ಟೇ ಭಕ್ತಿಪೂರ್ವಕವಾಗಿ ನಮನವನ್ನು ಸ್ವಾಮೀಜಿಯವರಿಗೆ ಅರ್ಪಿಸ್ತಾ ಇದ್ದಾರೆ. ಅಂದ್ರೆ ಅವರು ನಮಗೆಲ್ಲರಿಗೂ ವಿದ್ಯೆಯನ್ನು ದಾರಿ ಎಳೆದು ಹೋಗಿದ್ದಾರೆ ಮತ್ತು ಆಧ್ಯಾತ್ಮಿಕತೆಯನ್ನು ದಾರಿ ಎಳೆದು ಹೋಗಿದ್ದಾರೆ. ಹಾಗೆ ಜೀವನದಲ್ಲಿ ನಾವು ಹೇಗೆ ಇರಬೇಕು, ಹೇಗೆ ನಡೆದುಕೊಳ್ಳಬೇಕು ಮತ್ತು ಕಾಯಕವನ್ನು ಹೇಗೆ ಮಾಡಿದರೆ ನಾವು ಹೇಗೆ ಮುಂದುವರಿಬಹುದು, ಯಶಸ್ವಿ ಆಗಬಹುದು ಅನ್ನೋದನ್ನ ನಮಗೆ ದಾರಿದೀಪವಾಗಿ ತೋರಿಸ್ಕೊಟ್ಟಿದ್ದಾರೆ. ಅವರ ನೆರಳಲ್ಲಿ ನಾವೆಲ್ಲರೂ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಂತೆ ಇವತ್ತು ನಾವೆಲ್ಲರೂ ಬಸವ ಭಾರತ ಕೆಂಗೇರಿ ವತಿಯಿಂದ ಒಂದು ಅವರ ಪುಣ್ಯಸ್ಮರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಇಂದಿನ ದಿನಗಳಲ್ಲಿ ನಮ್ಮ ಕೆಂಗೇರಿ ಉಪನಗರದ ಎಲ್ಲ ಗಣ್ಯರು ಮತ್ತು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅನೇಕ ಗಣ್ಯರು ಇದರಲ್ಲಿ ಪಾಲ್ಗೊಂಡಿದ್ರು ಮತ್ತು ಪ್ರಸಾದ ವಿನಿಯೋಗವನ್ನು ಸಹ ಮಾಡ್ತಾ ಇದ್ದೀವಿ. ಅವರಿಗೆ ಸ್ವಾಮಿಗಳಿಗೆ ತುಂಬಾ ಖುಷಿಯಾದ ವಸ್ತು ಏನಂದ್ರೆ ದಾಸೋಹ. ಅವರು ಸುಮಾರು 8,000ದಿಂದ 10,000 ಮಕ್ಕಳಿಗೆ ಪ್ರತಿನಿತ್ಯ 3 ಸಮಯ ದಾಸೋಹವನ್ನು ಮಾಡಿರ್ತಕ್ಕಂಥವರು. ಮನೆ ಮನೆಗೂ ಭಿಕ್ಷಾಟನೆಗೆ ಹೋಗಿ ಆ ಮಕ್ಕಳಿಗೆ ವಿದ್ಯಾದಾನ, ದಾಸೋಹ ಮತ್ತು ಶ್ರೇಯಸ್ಸು ತಂದು ಕೊಟ್ಟಿರತಕ್ಕಂತಹ ನಮ್ಮ ಸ್ವಾಮಿಗಳಿಗೆ ನಮ್ಮ ನುಡಿಮನವನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ, ವಂದನೆಗಳು. ನಾನು ನಿಮ್ಮ ಶಶಿಧರ ಆರಾಧ್ಯ, ಕೆಂಗೇರಿ ಉಪನಗರ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಒಂದು ವಿಶೇಷ ದಿನ. ಏನು ಇವತ್ತು ವಿಶೇಷ ದಿನ ಅಂತ ಹೇಳಿದ್ರೆ, ಒಂದು 7ನೇ ವರ್ಷದ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಒಂದು ಪುಣ್ಯ ಸ್ಮರಣೆಯ ದಿನ. ಯಾಕಂತ ಹೇಳಿದ್ರೆ ಆ ಮಹಾನ್ ವ್ಯಕ್ತಿ ಈ ಒಂದು ಸಮಾಜಕ್ಕೆ ತನ್ನದೇ ಆದ ಕೊಡುಗೆಗಳನ್ನ ನೀಡಿ ಇತರರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಏನು ಇವತ್ತು ತ್ರಿವಿಧ ದಾಸೋಹಿಗಳು ಏನು ಅನೇಕ ಮಕ್ಕಳಿಗೆ ವಿದ್ಯೆ, ಶಿಕ್ಷಣ, ವಸತಿ ಈ ಒಂದು ಸೌಕರ್ಯಗಳ ಮೂಲಕ ಒಂದು ಮಾನವೀಯತೆಯನ್ನ ನಮ್ಮ ನಡುವೆ ಸಾರಿ ಹೋಗಿದ್ದಾರೆ. ಅಂತವರು ನಮ್ಮನ್ನ ಅಗಲಿ ಇವತ್ತು 7 ವರ್ಷಗಳು ಕಳೆದಿದೆ. ಇವತ್ತು ಆ ಮಹಾನ್ ವ್ಯಕ್ತಿಯನ್ನ ಸ್ಮರಿಸುತ್ತಾ ಬಸವ ಭಾರತಿ ಕೆಂಗೇರಿ ಒಂದು ಸಂಘಟನೆಯ ಅಧ್ಯಕ್ಷರಾದ ಶ್ರೀ ಶಶಿಧರ್ ಆರಾಧ್ಯರವರ ನೇತೃತ್ವದಲ್ಲಿ ಇವತ್ತು ಆ ಮಹಾಸ್ವಾಮಿಗಳನ್ನ ಸ್ಮರಿಸುತ್ತಾ ಏನು ದಾನಿಗಳಿಗೆ ಪ್ರಸಾದ ವಿನಿಯೋಗ ಹಾಗೂ ಪಾನಕ ಮಜ್ಜಿಗೆ ವಿತರಣೆ ಮೂಲಕ ಈ ಒಂದು ಶಿವಕುಮಾರ ಸ್ವಾಮಿಗಳನ್ನು ಆರಾಧಿಸಿ ಸ್ಮರಿಸಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದೀವಿ. ಎಲ್ಲರಿಗೂ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಅನುಗ್ರಹವಾಗ್ಲಿ. ಇನ್ನಷ್ಟು ಏನು ತ್ರಿವಿಧ ದಾಸೋಹಿಗಳು ಏನು ನಮ್ಮ ನಡುವೆ ನೆನಪುಗಳನ್ನ ಬಿಟ್ಟು ಹೋಗಿದ್ದಾರೆ, ಆ ಒಂದು ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ ಅನ್ನುವ ಮೂಲಕ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಶುಭವನ್ನ ತರಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ. ದಾಸೋಹ ಶ್ರೇಷ್ಠರಾದ ಶ್ರೀ 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 ಶಿವಕುಮಾರ ಸ್ವಾಮಿಗಳ 7ನೇ ಪುಣ್ಯಸ್ಮರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಪುಣ್ಯಸ್ಮರಣೆಯನ್ನು ಬಸವ ಭಾರತ ಎಂಬ ಸಂಸ್ಥೆ ಆಚರಿಸ್ತಾ ಇದೆ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಉದ್ಯಾನ ಸ್ವಾಮಿಗಳಿಂದ ದೀಕ್ಷೆ ಪಡೆದವರು. ಉದ್ಯಾನ ಸ್ವಾಮಿಗಳು ಅವರಿಗೆ ದೀಕ್ಷೆ ಕೊಡಬೇಕಾದ್ರೆ ಒಂದು ಜೋಗೆ ಕೊಟ್ಟಿದ್ರು ಅವರಿಗೆ. ನೋಡಪ್ಪ, ಈ ಜೋಗೆ ಸಹಾಯದಿಂದ ನೀವು ನಿತ್ಯ ದಾಹ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕರೆ ಕೊಟ್ಟಿದ್ರು. ಹಾಗಾಗಿ ಅವರು ಅದನ್ನ ನಿತ್ಯ ಕಾಯಕವನ್ನಾಗಿ ಮಾಡಿಕೊಂಡು ದಾಸೋಹದಲ್ಲಿ ಶ್ರೇಷ್ಠ ಎನ್ನಿಸಿದ್ದಾರೆ. ಪ್ರಾರಂಭದಲ್ಲಿ ಅವರು ತಂದೆ ತಾಯಿಗಳಿಗೆ 13ನೇ ಮಗನಾಗಿ ಶಿವಣ್ಣನಾಗಿ ಜನಿಸಿದ್ರು. ಆಮೇಲೆ ಸಿದ್ಧಗಂಗಾ ಪೀಠಾಧ್ಯಕ್ಷರಾದ್ಮೇಲೆ ಶ್ರೀ 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 ಶಿವಕುಮಾರ ಸ್ವಾಮಿಗಳ ನಾಮಾಂಕಿತರಾದರು. ಅವತ್ತು ಉದ್ಯಾನ ಸ್ವಾಮಿಗಳಿಂದ ಏನು ದಾಸೋಹಕ್ಕಾಗಿ ಸಿದ್ಧಗಂಗಾಗೆ ಒಲೆ ಹಚ್ಚಿದೆ, ಇವತ್ತು ಕೂಡ ನಿರಂತರವಾಗಿ ಉರಿತಾ ಇದೆ. ದಾಸೋಹ ಅಂದ್ರೆ ಶಿವಕುಮಾರ ಸ್ವಾಮಿಗಳು ದಾಸೋಹ ಅನ್ನೋಷ್ಟು ಮಟ್ಟಿಗೆ ವಿಶ್ವದಲ್ಲಿ ಪ್ರಚಲಿತವಾಗಿದೆ. ಇವತ್ತು ಅವರ ಪುಣ್ಯ ಸ್ಮರಣೆಯನ್ನ ಕೆಂಗೇರಿ ಉಪನಗರದ ಬಸವ ಭಾರತ ಟ್ರಸ್ಟ್ನವರು ಆಚರಿಸ್ತಾ ಇದ್ದಾರೆ. ಬಹಳ ಸ್ತುತ್ಯಾರಿಯಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಪುಣ್ಯ ಸ್ಮರಣೆಯನ್ನು ನಾವೆಲ್ಲರೂ ಕೂಡ ಈ ದಾಸೋಹ ಶ್ರೇಷ್ಠ ದಿನವನ್ನ ಆಚರಿಸಿ ಎಲ್ಲರಿಗೂ ಕೂಡ ಕೈಲಾದ ಒಂದು ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಶ್ರೀ 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 ಶಿವಕುಮಾರ ಸ್ವಾಮಿಗಳಿಗೆ ಜಯವಾಗಲಿ ಶ್ರೀ 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 ಶಿವಕುಮಾರ ಸ್ವಾಮಿಗಳಿಗೆ ಜಯವಾಗಲಿ ಶ್ರೀ 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 ಶಿವಕುಮಾರ ಸ್ವಾಮಿಗಳಿಗೆ ಜಯವಾಗಲಿ. ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ತ್ರಿವಿಧ ದಾಸೋಹ ಅನ್ನೋ ಕಾರ್ಯಕ್ರಮವನ್ನು ಅವ್ರು ನಿರಂತರವಾಗಿ ಮಾಡ್ಕೊಂಡ್ಬಂದ್ರು. ಜನವರಿ 21ನೇ ತಾರೀಕು ಅದರಲ್ಲಿ ದಾಸೋಹ ದಿನ ಎಂದು ಘೋಷಿಸಿ ಎಲ್ಲ ಕಡೆ ದಾಸೋಹ ದಿನಾಚರಣೆ ನಡೆದುಕೊಂಡು ಬಂದಿದೆ. ಪ್ರಮುಖವಾಗಿ ಅವರು ಮಾಡಿದಂತಹ ತ್ರಿವಿಧ ದಾಸೋಹ ಜಾತಿ ಭೇದ ಇರಲಿಲ್ಲ. ಸೊ ಯಾರೇ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಹಿಂದೂಗಳಾಗಲಿ, ಎಲ್ಲರಿಗೂ ಆ ವಿದ್ಯೆ ದಾನ ಅನ್ನೋದು ಮಾಡಿಕೊಟ್ಟಿದ್ದಾರೆ. ಲಕ್ಷಾಂತರ ಜನಗಳು ಈಗ ಆ ವಿದ್ಯೆ ಅಲ್ಲಿ ಬೆಳೆದಂಥವ್ರು ಎಷ್ಟೋ ಮೇಲಿನ ಉನ್ನತಿಯನ್ನು ಪಡೆದು ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ, ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರು ಈಗಲೂ ನಡೀತಾ ಇದ್ದಾರೆ ಅದೇ ರೀತಿಯಲ್ಲಿ. ಸೊ ನಾನು ಕೇಳ್ಕೊಳ್ಳೋದು ಏನು ಅಂದ್ರೆ, ನಮ್ಮ ಜನ ಆ ಜಾತಿ ಈ ಜಾತಿ ಅನ್ನೋ ಭೇದ ಭಾವ ಮಾಡದೆ ತ್ರಿವಿಧ ದಾಸೋಹ ಅದರಲ್ಲಿ ನಾವು ಕೂಡ ನಮ್ಮದೇ ಆದಂತ ಕಾಣಿಕೆ ಕೊಡುಗೆಯನ್ನು ಕೊಡಬೇಕು ಅನ್ನೋದು ನಾನು ಕೇಳ್ಕೊಂತೀನಿ.